ನಮಸ್ಕಾರ ವೀಕ್ಷಕರೇ, ತಲಕಾಡಿನ ಪಂಚಲಿಂಗಗಳಲ್ಲಿ ಒಂದಾದಂತಹ ಶ್ರೀ ಮರಳೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗೋಣ ಬನ್ನಿ. ಮರಳು ಮರಳು ಎಲ್ಲೆಲ್ಲೂ ಮರಳು, ಅಲಮೇಲಮ್ಮನ ಒಂದು ಶಾಪದ ಮರಳು. ಸುಮಾರು 25ರಿಂದ 30 ಅಡಿ ಆಳದಲ್ಲಿ ಇದು ನಿರ್ಮಾಣ ಆಗಿದೆ. ಗಂಗರ ಕಾಲದ ಒಂದು ನಿರ್ಮಾಣ ಈ ದೇವಾಲಯ. ಪುರಾಣದ ಪ್ರಕಾರ ಸಾಕ್ಷಾತ್ ಬ್ರಹ್ಮನೇ ಮರಳೇಶ್ವರನನ್ನ ಸೃಷ್ಟಿ ಮಾಡಿ ಪೂಜಿಸಿದ ಅಂತ ಹೇಳುತ್ತೆ. ನಿರ್ಮಾಣವಾದಾಗ ಸಮತಟ್ಟಾಗೇ ಇತ್ತು. ಮರಳು ಬಂದು 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 ಇದು ದೇವಸ್ಥಾನ ತಳಭಾಗಕ್ಕೆ ಹೋಗಿದೆ, ಮತ್ತೆ ಭೂಮಿ ಮೇಲ್ಭಾಗವಾಗಿ ಕಾಣ್ತಾ ಇದೆ. ಮರಳೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ನೋಡಿ, ಎಷ್ಟು ಎತ್ತರದಲ್ಲಿ ಮರಳು ತುಂಬ್ತಾ ಬರ್ತಾನೇ ಇದೆ. ಅದನ್ನು ಪ್ರತಿ ವರ್ಷ ಸ್ವಲ್ಪವಾಗಿ ಮರಳನ್ನು ತೆಗಿತಾನೇ ಇರ್ತಾರೆ. ಈಗ ಸದಾಕಾಲವೂ ಇಲ್ಲಿ ಪೂಜೆಗಳು ನಡೀತಾ ಇದೆ. ಅದರ ಸುತ್ತಲ ದರ್ಶನವನ್ನು ನೀವು ನೋಡ್ತಾ ಇದ್ದೀರಿ. ಗೋಪುರದ ಸುತ್ತಲೂ ಹೇಗಿದೆ ಅಂತ ಹೇಳಿ. ಹಿಂದೆ 5 ಸೋಮವಾರಗಳು ಯಾವ ಕಾರ್ತಿಕ ಮಾಸದಲ್ಲಿ ಬರುತ್ತೋ ಆಗ ಇಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇತ್ತು, ಮತ್ತು ದೇವಾಲಯಗಳು ದರ್ಶನಕ್ಕೆ ಸಿಗ್ತಾ ಇತ್ತು. ಇತ್ತೀಚೆಗೆ ಕಾರ್ತಿಕ ಸೋಮವಾರಗಳಲ್ಲಿ ಈ ದರ್ಶನ ಸಿಗ್ತಾ ಇತ್ತು. ಆದರೆ ಈಗ ಹಾಗಿಲ್ಲ, ಪ್ರತಿದಿನವೂ ಸಹ ದರ್ಶನ ಸಿಗುತ್ತೆ. ಆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ.